1001 ದೈವಗಳಲ್ಲಿ ಇಷ್ಟು ಆಳವಾಗಿ ಕಥೆಗಳು ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಂದು ಅದರಲ್ಲಿ ಬೇರೆ ಬ್ರಾಹ್ಮಣರಿದ್ದಾರೆ, ಮುಸ್ಲಿಮರಿದ್ದಾರೆ, ತಳವರ್ಗದ ಯುವಕರಿದ್ದಾರೆ, ಸ್ತ್ರೀಯರಿದ್ದಾರೆ, ಅನೇಕರಿದ್ದಾರೆ. ಪಂಜುರ್ಲಿ ಅಂತ ಒಂದು ಹೆಸರಿದ್ದ ಮಾತ್ರಕ್ಕೆ ದೈವ ಒಂದೇ ಅಲ್ಲ. ಅಣ್ಣಪ್ಪ ಪಂಜುರ್ಲಿ, ದೇವರ ಪೂಜಾರಿ ಪಂಜುರ್ಲಿ ಸೇಮ್ ಅಲ್ಲ, ಪಟ್ಟದ ಪಂಜುರ್ಲಿ, ಇವರೆಲ್ಲ ಬೇರೆ ಬೇರೆ ದೈವ. ಹಾಗಂತ ಇದೇ ಅಂತಿಮ ಅಲ್ಲ. ಇದಾದ ಕೂಡ ಸಿಕ್ಕಿದೆ. ಇದಾದ ನಂತರ ಕೂಡ ಈಗ ಮೊನ್ನೆ ನಾನೊಂದು ಫೀಲ್ಡ್ ವರ್ಕ್ಗೆ ಹೋದಾಗ ಹಸಲ ಭೂತನಾಥ ಅಂತ ಸಿಕ್ತು. ಅಥವಾ ಮೂಲತಃ ಮುಸ್ಲಿಂ ಮೂಲದ ದೈವ ಅಂತೆ, ಇನ್ನು ಅಧ್ಯಯನ ಆಗ್ಬೇಕು. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಭೂತಗಳ ಅದ್ಭುತ ಜಗತ್ತಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ದೈವಗಳು ಏನು ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ತಿಳ್ಕೊಂಡ್ವಿ. ಅಂದರೆ ಇನ್ನಷ್ಟು ಅದರಲ್ಲಿ ವಿಚಾರಗಳು ಇದ್ದೇ ಇದೆ. ಅದನ್ನು ಈ ಪ್ರಶ್ನೆಗಳ ಮೂಲಕ ತಿಳ್ಕೊಳ್ತಾ ಹೋಗೋಣ ಅನ್ನೋದು ನನ್ನ ಒಂದು ಯೋಚನೆ. ಸೊ ಈ ದೈವಗಳು ಯಾರು, ಅಂದರೆ ಯಾರು ದೈವಗಳಾದರು ಅನ್ನೋದು ಅದರ ಒಂದು ಆ್ಯಂಗಲ್. ಇಲ್ಲಿ ಮುಖ್ಯವಾಗಿ ಎರಡು ರೀತಿಯ ದೈವಗಳನ್ನು ನಾವು ನೋಡ್ತೇವೆ, ಎರಡು ವಿಭಾಗ ದೈವಗಳಲ್ಲಿ. ಇಲ್ಲಿ ಟೊಟೆಮಿಕ್ ವರ್ಷಿಪ್, ಪ್ರಾಣಿ ಮೂಲ ಆರಾಧನೆ ಅಂತ ಹೇಳ್ತೇವೆ. ಜಗತ್ತಿನಾದ್ಯಂತ ಇರುವುದು, ಅದು ನಮ್ಮಲ್ಲಿ ಮಾತ್ರ ಅಲ್ಲ. ಏನು ಪ್ರಾಣಿಗಳನ್ನು ಕೊಂದಾಗ ಅಥವಾ ಪ್ರಾಣಿಗಳ ತೊಂದರೆಯಿಂದ ಪಾರಾಗಲಿಕ್ಕೆ, ಪ್ರಾಣಿಗಳ ಭಯದಿಂದ, ಇಂಥ ಕಾರಣದಿಂದ ಪ್ರಾಣಿ ಮೂಲ ಆರಾಧನೆ ಪ್ರಾರಂಭ ಆಯಿತು. ಇಲ್ಲಿ ಪ್ರಾಣಿ ಮೂಲ ಆರಾಧನೆಗೆ ಮುಖ್ಯವಾಗಿ ಹೇಳಿದರೆ ಪಂಜುರ್ಲಿ, ಪಿಲಿಭೂತ. ಪಂಜುರ್ಲಿ ಅಂದರೆ ಪಂಜಿ ಅಂದರೆ ಹಂದಿ, ಕುರ್ಲೆ ಅಂದರೆ ಮರಿ, ಪಂಜಿ ಕುರ್ಲೆ ಅಂದರೆ ಪಂಜುರ್ಲಿ, ಪಂಜಿ ಕುರ್ಲೆ ಅಂದರೆ ಮರಿ ಅಂತ. ಪಂಜುರ್ಲಿ ಹಂದಿ ಮರಿ ಇಲ್ಲಿ ದೈವವಾಗಿ ಆರಾಧನೆ ಪಡೀತದೆ. ಇಲ್ಲಿ ಇದು ಟೊಟೆಮಿಕ್ ವರ್ಷಿಪ್. ಇದಕ್ಕೆ ಅನೇಕ ಪುರಾಣದ ಮತ್ತು ಜನಪದೀಯ ಕಥಾನಕಗಳು ಸೇರಿವೆ. ನಾವು ಮೂಲ ಆಶಯವನ್ನು ಇಲ್ಲಿ ಗುರುತಿಸಬೇಕು. ಅದಕ್ಕೆ ವರಾಹ ರೂಪ ಕಾಂತಾರದಲ್ಲಿ ಬಂದಿರೋದು ಅದೇನೆ ಅಲ್ಲಿ. ಹೌದು. ಇಲ್ಲಿ 3 ರೀತಿಯ ಕಥಾನಕವನ್ನು ನಾವು ನೋಡ್ತೇವೆ. ಮೊದಲಿಗೆ ಪುರಾಣ ಮೂಲದ ಕತೆ. ಇಲ್ಲಿ ಪಂಜುರ್ಲಿ ದೈವಕ್ಕೆ ಒಮ್ಮೆ ಈಶ್ವರ ದೇವರು ಬೇಟೆಗೆ ಹೋಗ್ತಾರೆ. ಹೋಗುವಾಗ ಪಾರ್ವತಿ ದೇವಿ ಕೂಡ ಹಠ ಮಾಡಿ ಹೋಗ್ತಾರೆ. ಪಾರ್ವತಿ ದೇವಿ ಹತ್ರ ಈಶ್ವರ ದೇವರು ಬರುವುದು ಬೇಡ ಅಂತ ಹೇಳ್ತಾರೆ. ಈ ತೂಯಿನೇನು ತೂತೆ ಎಂದು ಪಣಪ, ಕೇಂಡೇನು ಕೇಂಡೆ ಎಂದು ಪಣಪ, ನೀನು ನೋಡಿದ್ದನ್ನು ನೋಡಿದ್ದೇನೆ ಅಂತ ಹೇಳ್ತಿ, ಕೇಳಿದ್ದನ್ನು ಕೇಳಿದ್ದೇನೆ ಅಂತ ಹೇಳಿಬಿಟ್ಟು ನೀನು ಬರಬೇಡ, ಇಲ್ಲ ಅಂತ ಹೇಳಿ ಪಾರ್ವತಿ ದೇವಿ ಹಠ ಮಾಡಿ ಈಶ್ವರ ದೇವರ ಜೊತೆಗೆ ಬೇಟೆಗೆ ಹೋಗ್ತಾಳೆ. ಹೋಗಿ ಈಶ್ವರ ದೇವರು ಒಂದು ಹಂದಿಯನ್ನು ಬೇಟೆಯಾಡ್ತಾರೆ. ಆಗ ಹೆಣ್ಣು ಹಂದಿ ಓಡಿ ಹೋಗ್ತದೆ. ಅಲ್ಲಿ 4 ಹಂದಿ ಮರಿಗಳು ಉಳಿದವು. ಗಂಡು ಹಂದಿ ಸಾಯ್ತದೆ. ಆ 4 ಮರಿಗಳಲ್ಲಿ ಒಂದು ತುಂಬ ಚಂದ ಇತ್ತು, ಕಪ್ಪು ಮಿರುಗ್ತಾ ಇತ್ತು. ಅದನ್ನು ಪಾರ್ವತಿ ದೇವಿ ಸೆರಗಲ್ಲಿ ಕಟ್ಟಿಕೊಂಡು ಕೈಲಾಸಕ್ಕೆ ಕರ್ಕೊಂಡು ಬರ್ತಾಳೆ. ತಂದು ಭಾಳ ಪ್ರೀತಿಯಿಂದ ಅದನ್ನು ಸಾಕ್ತಾರೆ. ಅದಕ್ಕೆ ಹೊಟ್ಟೆ ತುಂಬ ಅನ್ನ ಕೊಟ್ಟು ಚಂದಕ್ಕೆ ಸಾಕ್ತಾರೆ. ಆದರೆ ಅದು ಬಹಳ ತಂಟೆ ಮಾರಿ, ತುಂಟ ಮರಿ. ಅದು ಎಷ್ಟೇ ಗಟ್ಟಿಯಾಗಿ ಕಟ್ಟಿದ್ರು, ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿದ್ರು ಕೂಡ ಹೇಗೋ ತಪ್ಪಿಸ್ಕೊಂಡು ಹೋಗಿ ಊರವರ ಗದ್ದೆ ತೋಟವನ್ನು ಹಾಳು ಮಾಡ್ತಾಯಿತ್ತು. ಜೊತೆಗೆ ಈಶ್ವರ ನಂದನ ತೋಟಕ್ಕೆ ಹೋಯಿತು ಅಂತ ಹೇಳ್ತಾರೆ. ಈಶ್ವರ ದೇವರ ಹೂದೋಟವನ್ನು ಹಾಳು ಮಾಡ್ತಾ ಇತ್ತು. ಈ ಕಾಂತಾರದಲ್ಲಿ ಈಶ್ವರ ದೇವರ ಹೂದೋಟ ಅನ್ನುವ ಕಲ್ಪನೆ ಬಂತಲ್ಲ, ಇದು ಜನಪದ ಪರಿಕಲ್ಪನೆಯಲ್ಲಿ ಇದೆ. ಈಶ್ವರ ದೇವರಿಗಂತ ಒಂದು ಹೂದೋಟ ಇತ್ತು ಅಂತ. ಈ ಹಂದಿ ಮರಿ ಹೋಗಿ ಹಾಳು ಮಾಡ್ತಾ ಇತ್ತು. ಕೊನೆಗೆ ಎಲ್ಲರೂ ದೂರು ಕೊಡ್ತಾರೆ ಈಶ್ವರ ದೇವರಲ್ಲಿ. ಹಾಗೆ ಈಶ್ವರ ದೇವರು ಬೇಟೆಗೆ ಹೋಗ್ತಾರೆ. ಎಷ್ಟು ಹುಡುಕಾಡಿದ್ರು ಈ ಹಂದಿ ಮರಿ ಬೇಟೆಯಲ್ಲಿ ಅದನ್ನು ಹಿಡಿಲಿಕ್ಕಾಗೋದಿಲ್ಲ. ಕೊನೆಗೆ ಅದುವೇ ಬಂದು ದೇವರ ಪಾದದ ಬಳಿ ಶರಣಾಗ್ತದೆ. ಆಗ ಈಶ್ವರ ದೇವರು ಅದಕ್ಕೆ ಬಾಣ ಬಿಡ್ತಾನೆ. ಆಗ ಅದು ಅಲ್ಲಿಂದ ಜೋರಾಗಿ ನೋವಿನಿಂದ ಅಳುತ್ತಾ ಪಾರ್ವತಿ ದೇವಿಯ ಬಳಿಗೆ ಬರ್ತದೆ. ಪಾರ್ವತಿ ದೇವಿಯ ಪಾದದ ಬಳಿ ಅದು ಸಾಯ್ತದೆ. ಆಗ ಪಾರ್ವತಿ ದೇವಿಗೆ ಬಹಳ ದುಃಖ ಆಗ್ತದೆ. ತುಂಬ ಹಠ ಮಾಡ್ತಾಳೆ, ಅಳ್ತಾಳೆ. ಆಗ ಈಶ್ವರ ದೇವರಿಗೆ ಪಾರ್ವತಿಯ ದುಃಖವನ್ನು ನೋಡಲಿಕ್ಕಾಗೋದಿಲ್ಲ. ಆಗ ಆ ಹಂದಿ ಮರಿಗೆ ಜೀವ ಕಳೆಯನ್ನು ಕೊಟ್ಟು, ನೀನು ಭೂಲೋಕಕ್ಕೆ ಹೋಗು, ದುಷ್ಟರನ್ನು ಶಿಕ್ಷಿಸು, ಶಿಷ್ಟರನ್ನು ರಕ್ಷಣೆ ಮಾಡು, ಭೂಮಿಯಲ್ಲಿ ನ್ಯಾಯ ಧರ್ಮವನ್ನು ನೆಲೆಗೊಳಿಸು ಅಂತ ಹೇಳಿ ಭೂಲೋಕಕ್ಕೆ ಕಳಿಸ್ತಾನೆ. ಹಾಗೆ ಅದು ಗಣಾಮಣಿ ಪಂಜುರ್ಲಿಯಾಗಿ ಧರ್ಮಸ್ಥಳಕ್ಕೆ ಬಂತು ಅಂತ ಹೇಳಿ ಒಂದು ಕತೆ. ಇದರಲ್ಲಿ ಬೇರೆ ಬೇರೆ ಕಥಾನಕಗಳಿದೆ. ನೀವು ಶುರು ಮಾಡುವಾಗ ಹೇಳಿದ್ರಿ. ಹೌದು. ಇನ್ನೊಂದು ಕತೆ ಹೌಂದೇರಾಯನಿಗೆ ಸಂಬಂಧಿಸು. ಈ ಹೌಂದೇರಾಯನ ವಾಲಗ ಅನ್ನೋದು ಬಹಳ ಪ್ರಸಿದ್ಧ ನೃತ್ಯ ಈಗ ಕೂಡ. ಇದು ಹೌಂದೇರಾಯ ಅನ್ನೋ ಒಬ್ಬ ಅರಸ ಇದ್ದ. ಈತ ತಿರುಪತಿಯ ಪಾಳೆಗಾರನಾಗಿದ್ದ. ಸುರಪುರದ ಅರಮನೆಯ ಒಂದು ಕವಲು ಸೂರಾಲಿನಲ್ಲಿತ್ತು. ಈ ಸೂರಾಲಿನ ಪಾಳೆಗಾರ ಆತ ತಿರುಪತಿಯಿಂದ ಒಮ್ಮೆ ಅಲ್ಲಿ ಪಾಳೆಗಾರರಾಗಿದ್ದಾಗ ತಿರುಪತಿಯಿಂದ ಒಮ್ಮೆ ಊರಿಗೆ ಬರುವಾಗ ತಡೆಬಿಡಾರ ಮಾಡಿಕೊಂಡು ಬರ್ತಾರೆ. ಅಲ್ಲಿ ತಡೆಬಿಡಾರ ಹಾಕಬೇಕು, ಸೈನ್ಯದ ಜೊತೆಗೆ ಎಲ್ಲ ಪರಿವಾರದ ಜೊತೆಗೆ ಬರೋದಲ್ಲ. ಹಾಗೆ ಬಂದಾಗ ಒಂದು ಹಂದಿ ಮರಿ ದಾರಿಯಲ್ಲಿ ಕಾಣಿಸ್ಕೊಳ್ತದೆ. ಅದನ್ನು ಬೇಟೆಯಾಡಿ ತಿಂತಾರೆ. ಬಿಳಿ ಹಂದಿ ಮರಿ ಅದು. ಆಗ ತಿಂದ ನಂತರ ಅವರಿಗೆ ಅನೇಕ ಅನಾಹುತಗಳಾಗ್ತದೆ. ಮತ್ತು ಅದು ಗೊತ್ತಾಗ್ತದೆ ಅದು ದೈವಿಕವಾದ ಹಂದಿ ಮರಿಯಾಗಿತ್ತು, ಅದನ್ನು ಕೊಲ್ಲಬಾರ್ದಿತ್ತು ಅಂತ. ಹಾಗೆ ಪ್ರಾಯಶ್ಚಿತ್ತ ರೂಪವಾಗಿ ಅವನು ಮರವಂತೆಗೆ ಬಂದು
ವರಾಹಸ್ವಾಮಿ ಆರಾಧನೆ ಶುರು ಮಾಡಿದ ಅಂತ ಹೇಳ್ತಾರೆ, ಮಲ್ಪೆಯಲ್ಲಿ ಶುರು ಮಾಡಿದ ಅಂತ ಹೇಳ್ತಾರೆ, ಮರವಂತೆಯಲ್ಲಿ ಈಗ ವರಾಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಅವನು ಅದನ್ನು ಸ್ಥಾಪನೆ ಮಾಡಿ ಶುರು ಮಾಡಿದ ಅಂತ ಹೇಳ್ತಾರೆ. ಇದು ಒಂದು ಕಥಾನಕ. ಇನ್ನೊಂದು ಕಥಾನಕ ಇದೆ, ಅದು ಕಾಂತಾರ ದೇವಸ್ಥಾನಕ್ಕೆ ಸಂಬಂಧಿಸಿದ್ದು. ಅಲ್ಲೊಂದು ಕಾಂತೇಶ್ವರ ದೇವಾಲಯ ಇದೆಯಲ್ಲ ಕಾಂತವರದಲ್ಲಿ, ಕಾರ್ಕಳದ, ಅದು ಅಲ್ಲಿ ಕಾಂತಾರ ಪಂಜುರ್ಲಿ ಅಂತ ಒಂದು ದೈವ ಇದೆ. ಅಲ್ಲಿ 2 ಪಂಜುರ್ಲಿ ದೈವಗಳಿವೆ. ಅದರಲ್ಲಿ 2 ಪಂಜುರ್ಲಿಯ ಮುಖವಾಡ ಇದೆ, ಎಲ್ಲ ಇದೆ. ಅಲ್ಲಿ ಒಂದು ಪಂಜುರ್ಲಿಯ ಕಥಾನಕ ಏನಂದರೆ, ಅಲ್ಲೇ ಸಮೀಪ ಒಂದು ನಡಾವಳಿ ಆಗ್ತಾಯಿತ್ತು. ಈ ಊರಿನ ಕುರಿಗುತ್ತಿನವರು ಅಲ್ಲಿಗೆ ಹೋಗಿದ್ರು ಹಿರಿಯರು. ಹೋಗಿ ಹಿಂದೆ ಬರುವಾಗ ಒಬ್ಬ ಬ್ರಾಹ್ಮಣ ಒಟ್ಟು 8 ವರ್ಷದವನು ಹಿಂಬಾಲಿಸ್ತಾ ಇದ್ದ. ಇವರು ತಿರುಗಿ ನೋಡಿದಾಗ ಅವ್ನು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಏನೋ ಯಾರೋ ಹುಡುಗ ಬಂದಿರ್ಬೋದು ಅಂದ್ಕೊಳ್ತಾರೆ. ರಾತ್ರಿ ಕೈ ಕಾಲು ತೊಳಿತಾರೆ, ಮನೆಗೆ ಹೋಗಿ ಮಲಗ್ತಾರೆ. ಮಲಗಿದಾಗ ಆ ಹುಡುಗನೂ ಕಾಣಿಸ್ಕೊಳ್ತಾನೆ, ಜೊತೆಗೆ ದೈವ ಕಾಣಿಸ್ಕೊಂಡು ಕನಸಿನಲ್ಲಿ, ನಾನು ನಿನ್ನೆ ಹಿಂದೆ ಬಂದಿದ್ದೇನೆ, ನನಗೆ ಇಲ್ಲಿ ಆರಾಧನೆ ಮಾಡಬೇಕು ಅಂತ, ನನಗೆ ನೆಲೆ ಕೊಡಬೇಕು ಅಂತ ಹೇಳ್ತದೆ ದೈವ. ಆಗ ಅವರು ಪ್ರಾರ್ಥನೆ ಮಾಡ್ತಾರೆ, ನಿನ್ನಂಚಿ ಮಲ್ಲ ದೈವವನ್ನು ಎಂಕು ಸಾಧ್ಯ ಇಜ್ಜಿ, ನಿನ್ನಂಥ ದೊಡ್ಡ ದೈವವನ್ನು ಆರಾಧನೆ ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ. ನೀನು ಇಲ್ಲಿ ಕಾಂತಾರೇಶ್ವರ ದೇವರಿದ್ದಾನಲ್ಲ, ಅವರಲ್ಲಿ ಹೋಗಿ ಕೇಳು, ಅವನು ನೆಲೆ ಕೊಡ್ತಾನೆ ನಿನಗೆ ಅಂತ. ಆಗ ದೈವ ಕಾಣೋದಿಲ್ಲ, ಎಚ್ಚರ ಆಗ್ತದೆ, ಆಗ ಭಾಳ ಸೋಜಿಗಾಗ್ತದೆ, ಹೀಗೆ ಹೇಳ್ತಾರೆ ಅವರೆಲ್ಲ. ಮರುದಿವಸ ಉತ್ಸವ ಬಲಿಯಾಗುವಾಗ ದಕ್ಷಿಣ ದಿಕ್ಕಿನಲ್ಲಿ ಬ್ರಹ್ಮವಾಹನಿಗೆ ಒಂದು ಹೆಜ್ಜೆ ಕೂಡ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕಾಗೋದಿಲ್ಲ. ದೇವರ ವಿಗ್ರಹವನ್ನು ಬ್ರಹ್ಮವಾಹನ ಅಂತ ಹೇಳುದು. ದೇವರ ಉತ್ಸವ ವಿಗ್ರಹವನ್ನು ಹೊತ್ತಿರ್ತಾರಲ್ಲ ಬಲಿಯನ್ನ, ಅವರಿಗೆ ಬ್ರಹ್ಮವಾಹನ ಅಂತ ಹೇಳುದು. ಅವರಿಗೆ ಒಂದು ಹೆಜ್ಜೆ ಕೂಡ ಮುಂದೆ ಇಡ್ಲಿಕ್ಕೆ ಆಗುದಿಲ್ಲ, ದಕ್ಷಿಣ ದಿಕ್ಕಿನಲ್ಲಿ ಸ್ಟಕ್ ಆಯ್ತು. ಅಂದ್ರೆ ಉತ್ಸವದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ. ಕೊನೆಗೆ ಎಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ಏನಾಗಬೇಕು ಅದನ್ನೆಲ್ಲ ನಾವು ಮಾಡ್ತೇವೆ ಅಂತೆಲ್ಲ ಹೇಳ್ತಾರೆ. ಮತ್ತೆ ಪ್ರಶ್ನೆ ಇಟ್ಟೆಲ್ಲ ಕೇಳ್ತಾರೆ. ಆಗ ಗೊತ್ತಾಗ್ತದೆ, ಬಂದ ಶಕ್ತಿ ಒಂದು ಹಿಂದಿನಿಂದ ಬಂದಿದೆ, ಅದು ಪಂಜುರ್ಲಿ, ಅಲ್ಲಿಂದ ನಡಾವಳಿ ಆದಲ್ಲಿಂದ ಬಂದ, ಹಾಗೆ ಆರಾಧನೆ ಮಾಡಬೇಕು, ಅದು ಅಣ್ಣಪ್ಪ ಪಂಜುರ್ಲಿ ಅಂತ ಹೇಳ್ತಾರೆ. ಇದಾಗಿ ಸ್ವಲ್ಪ ಸಮಯ ನಂತರ ಬಾಗಿಲು ಹಾಕಿ ಬರ್ತಾರೆ ದೇವಾಲಯದ ಪ್ರಾಂಗಣದ್ದು. ಮರುದಿವಸ ಬೆಳಗ್ಗೆ ಒಂದು ದಿವಸ ನೋಡುವಾಗ ಪ್ರಾಂಗಣದ ಒಳಭಾಗದಲ್ಲಿ ಒಂದು ಹಂದಿ ಮರಿ ಕಾಣಿಸ್ಕೊಳ್ತದೆ. ಇದು ಎಲ್ಲಿಂದ ಬಂತು ಅಂತ ಆಗ್ತದೆ. ಎಲ್ಲಿಂದ ಬರಲಿಕ್ಕೂ ದಾರಿ ಇಲ್ಲ, ಎಲ್ಲ ಕಡೆ ಮುಚ್ಚಿದೆ. ಇರಲಿ ಹೇಳಿ ಅದನ್ನು ಕೊಲ್ಲುದು ಬೇಡ, ದೇವಸ್ಥಾನದಲ್ಲಿ ಕಾಣಿಸ್ಕೊಂಡ ಹಂದಿ ಮರಿಯನ್ನು ಕೊಲ್ಲುದು ಬೇಡ ಅಂತ ಅಲ್ಲಿ ಒಂದು ಮೊಯ್ಲಿಯ ಮನೆಯವರಿಗೆ ಸಾಕಲಿಕ್ಕೆ ಕೊಡ್ತಾರೆ. ಇದನ್ನು ಸಾಕಿ ಕೊಲ್ಲುದು ಬೇಡ ಅಂತ, ಅದು ದೇವಸ್ಥಾನದ ಹಂದಿ ಮರಿಯಾಗಿ ಸಾಕಲಿಕ್ಕೆ ಕೊಡ್ತಾರೆ ಅದನ್ನು. ಹಾಗೆ ಕೊಟ್ಟಾಗ ಅಲ್ಲಿ ಏನಾಗ್ತದೆ, ಅದು ಕೂಡ ಹಾಗೆ ತುಂಬ ತುಂಟಾಟದ ಹಂದಿ ಮರಿ. ಎಷ್ಟೇ ಆಹಾರ ಕೊಟ್ಟು ಸಾಕಿದ್ರು ಕೂಡ ಅಕ್ಕಪಕ್ಕದ ತೋಟಕ್ಕೆ ಹೋಗಿ ತೊಂದರೆ ಮಾಡ್ತಿದ್ರು. ಕೊನೆಗೆ ಎಲ್ಲ ಜನ ಕಂಪ್ಲೇಂಟ್ ಮಾಡಿದ್ರು. ಕೊನೆಗೆ ಏನು ಮಾಡಿದರು, ಅದನ್ನು ಕೊಂದು ಅಡುಗೆ ಮಾಡಿ ಊಟ ಮಾಡ್ತಾರೆ. ನಂತರ ಸಾಲು ಎಂಥದ್ದು ದುರಂತಗಳು ಕಾಣಿಸ್ಕೊಳ್ತಾ ಊರಲ್ಲಿ. ಆ ಊರೇ ಸೋತು ಹೋಯಿತು. ಕೊನೆಗೆ ಆ ಮೊಯ್ಲಿಯ ಮನೆ 8 ಜನ ದುರಂತಕ್ಕೀಡಾಗ್ತಾರೆ. ಕೊನೆಗೆ ಎಲ್ಲ ಪ್ರಶ್ನೆ ಇಟ್ಟೆಲ್ಲ ಕೇಳಿದಾಗ ಅದು ದೈವಿಕವಾದ ಹಂದಿ ಮರಿ, ಅದನ್ನು ಅದಕ್ಕೆ ಕೋಲ ಕೊಟ್ಟು ಅದಕ್ಕೆ ಸ್ಥಾನ ಕೊಟ್ಟು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಇನ್ನೊಂದು ಪಂಜುರ್ಲಿಯನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಕಲ್ಲ ಪಂಜುರ್ಲಿ ಅಂತ ಕರೀತಾರೆ. ಅಲ್ಲಿ ಕಾಂತಾರಡು ಕಲ್ಲ ಪಂಜುರ್ಲಿ ಯಾವುದು ನೆಲೆಯಾದೆ ಅಂತ ಹೇಳಿ ನುಡಿಗಟ್ಟಿನಲ್ಲಿ ಬರ್ತದೆ. ಅದು ಕಲ್ಲ ಪಂಜುರ್ಲಿ ಯಾಕೆ ಅಂತ ನಾನು ಕೇಳಿದೆ. ಅಲ್ಲಿ ಕಲ್ಲಿನ ಮುಖವಿದೆಯಾ, ಕಲ್ಲಿನ ಮಂಚವಿದೆಯಾ, ಏನಿದೆ ಕಲ್ಲಿದು? ಇಲ್ಲ, ಏನೂ ಕಲ್ಲಿದಿಲ್ಲ. ಆದರೆ ಕಲ್ಲ ಪಂಜುರ್ಲಿ ಅಂತ ಯಾಕೆ ಬಂತು ಅಂದ್ರೆ, ನನ್ನ ಅಂದಾಜು ಇದು ಅಧ್ಯಯನ ಅಂತ ಹೇಳೋದು. ಇದ್ದ ಹಾಗೆ ಸ್ವೀಕಾರ ಮಾಡೋದುಂಟಲ್ಲ, ಇದು ಪರಂಪರೆಯಿಂದ ಬಂದ ನಂಬಿಕೆ. ನಾವು ಅಧ್ಯಯನಗಾರರು ಏನು ಮಾಡ್ತೇವೆ ಅಂದರೆ, ಅಲೌಕಿಕ ನೆಲೆಯನ್ನು ಬಿಟ್ಟು ಸ್ವಲ್ಪ ನಾವು ಲೌಕಿಕ ನೆಲೆಯಲ್ಲಿ ನಾವು ಹೇಳಿದರೆ ಅದು ಕಳ್ಳ ಪಂಜುರ್ಲಿ. ನನಗೂ ಅದೇ ಕಳ್ಳತನದಿಂದ ಮಾಡಿದ್ದಲ್ಲ, ಆ ಕಳ್ಳ ಪಂಜುರ್ಲಿ ದೈವ ಅದು. ಕಲ್ಲ ಪಂಜುರ್ಲಿ ಕಡೆ ಹೌದು, ಹಾಗೆ ಅದು ಕಲ್ಲ ಪಂಜುರ್ಲಿ ಅಂತ ಆಯ್ತು. ಹಾಗೆ ಅದು ಕಳ್ಳ ಪಂಜುರ್ಲಿ ಆಗಿತ್ತು ಅನ್ನೋ ಕಾರಣಕ್ಕೆ ಅದೇನು ಅದು ಕೆಟ್ಟದು ಅಂತ ಅರ್ಥ ಅಲ್ಲ. ನಾನು ದೈವ ಯಾರು ಅಂತ ಕೇಳಿದಾಗ ಬರೀ ಪಂಜುರ್ಲಿಯದೇ ಎಷ್ಟು ಕಥೆ ಇದೆ ನೀವು ಲೆಕ್ಕ ಹಾಕಿ. ಈ ದೈವಗಳ ಲೋಕದಲ್ಲಿ, ಭೂತಗಳ ಲೋಕದಲ್ಲಿ ಒಳ ಹೊಕ್ಕರೆ ಎಷ್ಟು ಆಳವಾಗಿ ಹೋಗ್ಬೋದು ಅಂತ ಹೇಳ್ಕೊಂಡು, ಇದೊಂದು ಮೇ ಬಿ ನಾವು ಇದನ್ನು ಒಂದು ಉದಾಹರಣೆಯಾಗಿ ಕೂಡ ತಗೊಳ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಹೀಗೆ 1001 ದೈವಗಳಲ್ಲಿ ಇಷ್ಟು ಆಳವಾಗಿ ಕಥೆಗಳು ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಂದು ದೈವ ಅಥವಾ ದೈವದ ಇನ್ನೊಂದು ರೂಪ ಅಲ್ಲಿ ಸೃಷ್ಟಿಯಾಗೋದಕ್ಕೆ ಅಥವಾ ಅದನ್ನು ಆ ರೀತಿ ನೋಡೋದಕ್ಕೆ ಅದರದೇ ಆದಂತಹ ಕಥೆಗಳು, ಅದರದೇ ಆದ ಹಿನ್ನೆಲೆಗಳು, ಅದರದೇ ಆದಂತಹ ಕಾರಣಿಕದ ರಾಶಿ ಕಾರಣಿಕದ ಸಾಲುಗಳು ಖಂಡಿತ ಇದ್ದೇ. ಇಲ್ಲಿಯೇ 2 ಪಂಜುರ್ಲಿ ದೈವ ಆಯ್ತು. ಹೌದು, ಒಂದೇ ಕಡೆ 2 ಪಂಜುರ್ಲಿ ಆಯ್ತು. ಪಂಜುರ್ಲಿ ಅಂತ ಒಂದು ಹೆಸರಿದ್ದ ಮಾತ್ರಕ್ಕೆ ದೈವ ಒಂದೇ ಅಲ್ಲ. ಅಣ್ಣಪ್ಪ ಪಂಜುರ್ಲಿ, ದೇವರ ಪೂಜಾರಿ ಪಂಜುರ್ಲಿ ಸೇಮ್ ಅಲ್ಲ, ಪಟ್ಟದ ಪಂಜುರ್ಲಿ, ಇವರೆಲ್ಲ ಬೇರೆ ಬೇರೆ ದೈವಗಳು. ವರ್ತೆ ಪಂಜುರ್ಲಿ ಇವರೆಲ್ಲ ಬೇರೆ ಬೇರೆ. ಹೆಸರು ಒಂದೇ ಆದ್ರೂ ದೈವ ಒಂದೇ ಆಗಿರುವುದಿಲ್ಲ. ದೇವರ ಪೂಜಾರಿ ಪಂಜುರ್ಲಿ ಅಂದ್ರೆ ಒಬ್ಬ ಬ್ರಾಹ್ಮಣ ಮೂಲತಃ. ಚಿಕ್ಕಮಗಳೂರಿನ ಬೈಲುಕುಪ್ಪೆಯಲ್ಲಿ ಪಂಜುರ್ಲಿ ಆರಾಧನೆ ಇತ್ತು.
ಒಬ್ಬ ಬ್ರಾಹ್ಮಣ ಅರ್ಚಕ ಇದ್ದ ಅದನ್ನು ಆರಾಧನೆ ಮಾಡಲಿಕ್ಕೆ. ಆತ ಕಾಲಾಂತರದಲ್ಲಿ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ದೈವ ಆಗ್ತಾನೆ. ಆಗ ಅವನನ್ನು ದೇವರ ಪೂಜಾರಿ ಪಂಜುರ್ಲಿ ಅಂತ ಕರೆದ್ರು. ಅರ್ಚಕ ಅನ್ನುವ ಅರ್ಥದಲ್ಲಿ ದೇವರ ಪೂಜಾರಿ ಪಂಜುರ್ಲಿ ಅಂತ ಕರೆದ್ರು. ಆತ ಪಂಜುರ್ಲಿ ಅಲ್ಲ, ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಸೇರಿದ ಶಕ್ತಿ. ಪ್ರಧಾನ ದೈವದ ಸೇರಿಗೆಗೆ ಸಂದು ಅನೇಕರು ಇಲ್ಲಿ ದೈವಗಳಾಗಿದ್ದಾರೆ. ಓಕೆ, ಸೊ ನೀವು ಅದೇ ಪ್ರಾಣಿಗಳನ್ನ ದೈವದ ರೂಪದಲ್ಲಿ ನೋಡೋದು, ಹಾಗೆ ಬೇರೆ ಬೇರೆ ಟೊಟೆಮಿಕ್ ವರ್ಷಿಪ್, ಟೊಟೆಮಿಕ್, ಹೌದು, ಅದು ಪ್ರಧಾನ ದೈವಗಳಾಯ್ತು. ಇನ್ನು ಪ್ರಧಾನ ದೈವಗಳ ಸೇರಿಗೆಗೆ ಸಂದು ಅನೇಕರು ದೈವಗಳಾಗಿದ್ದಾರೆ. ಸೊ ಅದರಲ್ಲಿ ಬೇರೆ ಬೇರೆ ಬ್ರಾಹ್ಮಣರಿದ್ದಾರೆ, ಮುಸ್ಲಿಮರಿದ್ದಾರೆ, ತಳವರ್ಗದ ಯುವಕರಿದ್ದಾರೆ, ಸ್ತ್ರೀಯರಿದ್ದಾರೆ, ಅನೇಕರಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕಾರಣಗಳಿಗೆ ದೈವತ್ವವನ್ನು ಪಡೆದವರಿದ್ದಾರೆ. ಎಲ್ಲವನ್ನೂ ಈ ಕರಾವಳಿ ಭಾಗದ ಜನ ಅದೇ ನೀವು ಆರಾಧನೆ ಮಾಡ್ತಾರೆ. ಇಷ್ಟು ಸಾವಿರಾರು ವರ್ಷದಿಂದ 1001 ದೈವಗಳು ಅಂತ ಒಂದು ನಂಬಿಕೆ. 1001 ದೈವಗಳನ್ನು ನುಡಿಗಟ್ಟು, ಅದು ತುಂಬಾ ಅಂತ ಅರ್ಥ, ಅನೇಕ ಅಂತ ಅರ್ಥ. ಎಕ್ಸಾಕ್ಟ್ 1001 ಅಲ್ಲ, ಥೌಸಂಡ್ಸ್ ಆಫ್ ಪೀಪಲ್ ಅಂತಂದ್ರೆ ಸಾವಿರ ಅಂತ ಅಲ್ಲ. ಹಾಗೆ 1001 ಅಂದ್ರೆ ಎಕ್ಸಾಕ್ಟ್ 1001 ಅಂತ ಅರ್ಥ ಅಲ್ಲ, ಸಾವಿರಾರು ಅಂದ್ರೆ ತುಂಬಾ ಅಂತ. ನನಗೆ 1259 ದೈವಗಳ ಸಚಿತ್ರ ಮಾಹಿತಿ ಸಿಕ್ಕಿದೆ. ಹಾಗಂತ ಇದೇ ಅಂತಿಮ ಅಲ್ಲ, ಇದಾದ ಕೂಡ ಸಿಕ್ಕಿದೆ. ಇದಾದ ನಂತರ ಕೂಡ ಈಗ ಮೊನ್ನೆ ನಾನೊಂದು ಫೀಲ್ಡ್ ವರ್ಕ್ಗೆ ಹೋದಾಗ ಹಸಲ ಭೂತನಾಥ ಅಂತ ಸಿಕ್ತು. ಆತ ಮೂಲತಃ ಮುಸ್ಲಿಂ ಮೂಲದ ದೈವ ಅಂತೆ, ಇನ್ನು ಅಧ್ಯಯನ ಆಗ್ಬೇಕಷ್ಟೇ. ಹಾಗೆ ಇನ್ನು ಕೂಡ ಮುಸ್ಲಿಮರು ಆರಾಧನೆ ಮಾಡುವಂತದ್ದಲ್ಲ, ಮುಸ್ಲಿಮರ ಆರಾಧನೆ ಮಾಡುದಲ್ಲ, ಅವರ ಆರಾಧನೆ ಅವರದೇ ಮುಸ್ಲಿಮರು ಇವರನ್ನು ಆರಾಧನೆ ಮಾಡುದು, ಹಿಂದೂಗಳೇ ಆರಾಧನೆ ಮಾಡುದು. ಕೆಲವು ಮುಸ್ಲಿಮರು ಕಾರಣಾಂತರಗಳಿಂದ ದೈವತ್ವ ಪಡೆದು ಆರಾಧನೆ ಪಡಿತಾರೆ, ಅದನ್ನು ಆರಾಧನೆ ಮಾಡುದು ಹಿಂದೂಗಳು. ಇನ್ನು ಈ ಆರಾಧನೆಯಲ್ಲಿ ಬೇರೆಯವರು ಸೇರುದುಂಟು, ಕೈ ಮುಗಿಯುವುದುಂಟು, ಅದು ನಮ್ಮ ಸಮನ್ವಯತೆ ಇಲ್ಲಿ. ಆದ್ರೆ ಆರಾಧನೆ ಮಾಡುದು ಹಿಂದೂಗಳು, ಮುಸ್ಲಿಮರಲ್ಲಿ ದೈವಗಳ ಆರಾಧನೆ ಇಲ್ಲ, ಹಿಂದೂಗಳು ಆರಾಧನೆ ಮಾಡುದು. ಹಾಗೆ ಹೇಳುವಾಗ ಆ ಪ್ರಶ್ನೆ ಬರೋದು ಸಹಜ. ಹೌದು. ಮುಸ್ಲಿಮರಿಗೆ ಶಾಕ್ ಆಗ್ತಾ, ಇಲ್ಲ ನಮ್ಮಲ್ಲಿ ಏಕದೇವತಾ ಆರಾಧನೆ ಇರೋದು, ದೈವಗಳಿಲ್ಲ. ಹೌದು, ಮುಸ್ಲಿಮರಲ್ಲಿ ಇಲ್ಲ, ಅವರ ಆರಾಧನೆ ಮಾಡುದಲ್ಲ, ಆರಾಧನೆ ಮಾಡುದು ಹಿಂದೂಗಳಿಲ್ಲಿ. ಇಲ್ಲಿ ಈಗ ಅನೇಕ ರೀತಿಯ ದೈವಗಳಿದ್ದಾರಲ್ಲ, ಈ ಯಾವ ರೀತಿಯ ದೈವಗಳು ಅನ್ನೋ ಪ್ರಶ್ನೆ ಉಳಿದಿದೆ. ಅಂದರೆ ದೈವ ಯಾರು ಹೇಗೆ ಆಗತ್ತೆ ಅನ್ನೋದಕ್ಕೆ ಒಂದು ಭಾಗದ ಒಂದು ಉತ್ತರ ಮಾತ್ರ ಸಿಕ್ಕಿದೆ. ಇದರ ಎರಡನೇ ಭಾಗ ನಾವು ಮುಂದುವರಿಸೋಣ ಮುಂದಿನ ಸಂಚಿಕೆಯಲ್ಲಿ.